ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯ ಬಿಕಾಮ್ ತೃತೀಯ ಸೆಮಿಸ್ಟರ್ ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಎಂಬ ವಿಷಯದ ಕ್ಲಾಸಿಫಿಕೇಷನ್ ಎಂಬ ಅಧ್ಯಾಯದ ಕುರಿತು ಚರ್ಚಿಸಲಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಕ್ಲಾಸಿಫಿಕೇಷನ್ನ ಬಗ್ಗೆ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚಿಸಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ರೂಲ್ಸ್ ಆಫ್ ಕ್ಲಾಸಿಫಿಕೇಷನ್. ಬಿಫೋರ್ ಗೋಯಿಂಗ್ ಟು ದಿ ಮೇನ್ ಚಾಪ್ಟರ್ ವಿ ನೀಡ್ ಟು recap or summarize the earlier classes, that is meaning and definition of classification. ಇಲ್ಲಿ ನಮ್ಮ ಕ್ಲಾಸಿಫಿಕೇಶನ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಲಾಸಿಫಿಕೇಶನ್? ಕ್ಲಾಸಿಫಿಕೇಶನ್ is nothing but it is a process of arranging the primary data in a definite pattern and presenting in a systematic manner. ಇಲ್ಲಿ ನಮಗೆ ಕ್ಲಾಸಿಫಿಕೇಶನ್ ಅಂದಾಗ ಒಂದು the data which is arranged in a systematic as well as a proper manner is considered as the classification. ಒಂದು ನಿರ್ದಿಷ್ಟವಾದಂಥ ಒಂದು ಪ್ಯಾಟ್ರನ್ನಲ್ಲಿ ಮತ್ತು ಸಿಸ್ಟಮೆಟಿಕ್ ಫಾರ್ಮ್ನಲ್ಲಿ ಅರೇಂಜ್ ಮಾಡುವಂಥ ಒಂದು ಪ್ರಾಸೆಸ್ಗೆ ಕ್ಲಾಸಿಫಿಕೇಶನ್ ಅಂತ ಕರೆದಿರ್ತೀವಿ. ಅದೇ ರೀತಿ ಆಬ್ಜೆಕ್ಟಿವ್ಸ್ನ ಕ್ಲಾಸಿಫಿಕೇಶನ್ನು ಸಹಿತ ನಾವು ಅರ್ಲಿಯರ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಂಡ್ ದಟ್ ಫಸ್ಟ್ ಒನ್ ಫೀಚರ್ಸ್ ಆಫ್ ಡಾಟಾ ಆ್ಯಂಡ್ ಕಂಪ್ಯಾರಿಸನ್, ಸಿಮಿಲಾರಿಟೀಸ್ and reduce the mass data, reduce complexity and statistical treatment. These are the objectives of classification. Again we are discussed about the rules of classification. ಯಾವ ರೂಲ್ಸ್ ಬೇಕಾಗಿರುತ್ತೆ ಕ್ಲಾಸಿಫೈ ಮಾಡೋದಕ್ಕೆ? ಒಂದು ಎಕ್ಸಾಸ್ಟಿವ್ ಆಗಿರಬೇಕು ಮತ್ತು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಆ್ಯಂಡ್ ನಂಬರ್ ಆಫ್ ಕ್ಲಾಸಸ್ ಫಿಕ್ಸ್ಡ್ ಬಿಟ್ವೀನ್ 4 and 15. Minimum is 4 and the maximum is 15. and the width should be equal throughout the classification. ಅಂದರೆ ನಾವು ತಗೊಂಡಿರುವಂಥ ಕ್ಲಾಸ್ ವಿಡ್ತ್ ಅನ್ನೋದೇನಿರುತ್ತೆ ಥ್ರೂಔಟ್ ದಿ ಕ್ಲಾಸಿಫಿಕೇಶನ್ ಈಕ್ವಲ್ ಆಗಿರಬೇಕು. ಓಪನ್ ಎಂಡೆಡ್ ಕ್ಲಾಸಸ್ ಮೇ ಬಿ ಅವಾಯ್ಡೆಡ್, ಅಂದರೆ ಓಪನ್ ಎಂಡೆಡ್ ಕ್ಲಾಸಸ್ನ ಅವಾಯ್ಡ್ ಮಾಡಬೇಕು ಅಂತೇಳಿ ಲಾಸ್ಟ್ ಕ್ಲಾಸಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್. again here the learning objective is the aim of the chapter is to make the student present the data in textual and tabular format, including the techniques of creating frequency distribution and working out bivariate distribution table. Here the aim of the chapter is to understand the students to present the data in tabular as well as textual format, including the techniques of creating ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದರೆ ಇಲ್ಲಿ ನಾವೇನು ಮಾಡಿರ್ತೀವಿ, ಈ ಚಾಪ್ಟರ್ನ ಉದ್ದೇಶ ಏನಿದೆ, ಲರ್ನಿಂಗ್ ಆಬ್ಜೆಕ್ಟಿವ್ ಏನಿದೆ ಅಂದರೆ ಇಲ್ಲಿ ಡಾಟಾನ ಟೆಕ್ಸ್ಚುವಲ್ ಫಾರ್ಮೆಟ್ನಲ್ಲಿ ನಾವು ಯಾವ ರೀತಿ ಫ್ರೇಮ್ ಮಾಡಬೇಕು, ಅದರ ಜೊತೆಯಲ್ಲಿ ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಯಾವ ರೀತಿ ಫ್ರೇಮ್ ಮಾಡ್ತೀವಿ, ಮತ್ತು ಟೆಕ್ನಿಕ್ಸ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ವರ್ಕ್ಔಟ್ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕ್ರಿಯೇಟ್ ಮಾಡೋದಕ್ಕೆ ಯಾವ ರೀತಿ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡಿರ್ತೀವಿ ಮತ್ತು ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡ್ತೀವಿ. ಅದೇ ರೀತಿ ಲರ್ನಿಂಗ್ ಔಟ್ಕಮ್ಸ್. ಆಫ್ಟರ್ ದಿ ಚಾಪ್ಟರ್ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು ಡಿಸ್ಕ್ರೈಬ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ರೂಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕ್ಲಾಸ್ ಇಂಟರ್ವೆಲ್ ಆ್ಯಂಡ್ ಇಟ್ಸ್ ಟೈಪ್, basic principles of tabulation and the sorting of data. After completion of the chapter, student shall be able to describe and understand what are the rules and types for classification of data and for preparation of frequency distribution table, and what is the meaning of class interval and its types, as well as basic principles for preparation of tables and sorting of data. ಈ ಒಂದು ಚಾಪ್ಟರ್ನ ಮುಕ್ತಾಯದ ನಂತರ ಒಂದು ವಿದ್ಯಾರ್ಥಿಗಳಿಗೆ ಏನನ್ನ ಕಲಿಬಹುದು ಅಂದರೆ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ರೂಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಯಾವ ರೀತಿ ರೂಲ್ಸ್ ಇದ್ದಾವೆ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ, ಮತ್ತು ಕ್ಲಾಸಿಫಿಕೇಶನ್ನಲ್ಲಿ ಯಾವ ರೀತಿ ಟೈಪ್ಸ್ ಇದ್ದಾವೆ, ಮತ್ತು
ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಅದರ ಜೊತೆಯಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಏನು, ಮತ್ತು ಅದರಲ್ಲಿರುವಂಥ ಒಂದು ಟೈಪ್ಸ್, ಯಾವ್ಯಾವ ಟೈಪ್ಸ್ ಇದ್ದಾವೆ ಕ್ಲಾಸ್ ಇಂಟರ್ವೆಲ್ಸ್ನಲ್ಲಿ, ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬ್ಯುಲೇಷನ್. ಅಂದರೆ ಟ್ಯಾಬ್ಯುಲೇಷನ್ನ ನಾವು ಟೇಬಲ್ಸ್ನ ಪ್ರಿಪೇರ್ ಮಾಡಬೇಕಂದ್ರೆ ಏನೇನು ಬೇಸಿಕ್ ಎಲಿಮೆಂಟ್ಸ್ನ, ವಾಟ್ ಆರ್ ದಿ ರೂಲ್ಸ್ ರಿಕ್ವೈರ್ಡ್ ಫಾರ್ ಪ್ರಿಪರೇಷನ್ ಆಫ್ ಟೇಬಲ್ಸ್ ಆ್ಯಂಡ್ ಸಾರ್ಟಿಂಗ್ ಆಫ್ ಡಾಟಾನ ಯಾವ ರೀತಿ ಸಾರ್ಟ್ ಮಾಡ್ಬೋದು ಅನ್ನೋದನ್ನು ಈ ಚಾಪ್ಟರ್ ಮುಖಾಂತರ ಕಲಿಬೋದು. ಅದೇ ರೀತಿ ದ ಟಾಪಿಕ್ today's session is 7. The topic is types of classification and types of series. ಇಲ್ಲಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮತ್ತು ಟೈಪ್ಸ್ ಆಫ್ ಸೀರೀಸ್ನ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂಡ್ ದಟ್ ಫಸ್ಟ್ ಒನ್, ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ದೇರ್ ಆರ್ 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ and that first one is classification by time or chronological classification, and the second one is classification by space or geographical classification, and third one is classification by attributes or qualitative classification, and fourth one is classification by size or quantitative classification. These are the 4 types of classifications. And the second part is types of series. There are 3 types of series, and that first one individual series, and second one discrete series and continuous series. These are the types of series. ಇಲ್ಲಿ ನಾವೇನ್ರಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಅಂದಾಗ 4 ನೋಡಿದೀವಿ. ಒಂದು ಕ್ಲಾಸಿಫಿಕೇಶನ್ ಬೈ ಟೈಮ್ ಆರ್ ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್, ಕ್ಲಾಸಿಫಿಕೇಶನ್ ಬೈ space or geographical classification, classification by attributes or qualitative classification, or classification by size or quantitative classification. These are the 4 types of classification. ಇವು 4 ನೋಡಿರ್ತೀವಿ. ಅದರ ಜೊತೆಯಲ್ಲಿ ಟೈಪ್ಸ್ ಆಫ್ ಸೀರೀಸ್, ಒಂದು ಇಂಡಿವಿಜುವಲ್ ಸೀರೀಸ್ ಅಂತ ಕರಿತೀವಿ, ಎರಡನೇದನ್ನ ಡಿಸ್ಕ್ರೀಟ್ ಸೀರೀಸ್ ಅಂತ ಕರೆದಿರ್ತೀವಿ, ಮೂರನೇದನ್ನ ಕಂಟಿನ್ಯೂಯಸ್ ಸೀರೀಸ್ ಅಂತ ಕರೆದಿರ್ತೀವಿ. ಅಂಡ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್, ಅಂಡ್ ದಟ್ ಫಸ್ಟ್ ಒನ್ classification by time or chronological classification. The name itself indicate classification by time. Time is nothing but the classification which is done on the basis of time. Or chronological classification, the method of classifying data according to time component is known as classification by time or chronological classification. The method of classifying data according to time component, which means the classification which is done on the basis of time component, or the time is the base for classification of given data. ನಮಗೆ ಕೊಟ್ಟಿರುವಂಥ ಒಂದು ಡಾಟಾನ ಟೈಮ್ ಬೇಸಿಸ್ನ ಮೇಲೆ ನಾವು ಕ್ಲಾಸಿಫೈ ಮಾಡುವಂಥ ಒಂದು ಪ್ರೊಸೀಜರ್ಗೆ ಟೈಮ್ ಕ್ಲಾಸಿಫಿಕೇಶನ್ ಬೈ ಟೈಮ್ ಆರ್ ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಟ್ರೀಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 1 ನೋಡ್ತಾ ಇದ್ದೀವಿ. ಟೇಬಲ್ ಶೋಯಿಂಗ್ ದಿ ಪ್ರೊಡಕ್ಷನ್ ಆಫ್ ಪ್ಯಾಡಿ ಇನ್ ಇಂಡಿಯಾ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಯರ್ ವೈಸ್ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಒಂದು ಇಯರ್ನಲ್ಲಿ 2016, 2017, 2018, 2019 ಈ ಒಂದು ಇಯರ್ ವೈಸ್ ನಾವು ಕ್ಲಾಸಿಫೈ ಮಾಡುವಂಥ ಒಂದು ಪ್ರೊಸೀಜರ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಅದನ್ನು ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿರ್ತೀವಿ. ಅದೇ ರೀತಿ ಪ್ರೊಡಕ್ಷನ್ ಆಫ್ ಪ್ಯಾಡಿ ಇನ್ ಇಂಡಿಯಾ ಥೌಸಂಡ್ಸ್ನಲ್ಲಿ 2500, 3000, 4000 ಆ್ಯಂಡ್ 5000. ಅಂದರೆ ಇಲ್ಲಿ 2016ನಲ್ಲಿ ಪ್ರೊಡಕ್ಷನ್ ಏನಿದೆ ಇಂಡಿಯಾನಲ್ಲಿ ಅಂದರೆ 2500 ಇದೆ. ಅದೇ ರೀತಿ 2017ನಲ್ಲಿ 3000 ಇದೆ, ಆ್ಯಂಡ್ 2018ನಲ್ಲಿ 4000 ಇದೆ, ಆ್ಯಂಡ್ 2019ನಲ್ಲಿ 5000 ಇದೆ. ಈ ರೀತಿ ನಾವು ಡಾಟಾನ ಕ್ಲಾಸಿಫೈ ಮಾಡೋದಕ್ಕೆ ನಾವೇನಂತ ಟ್ರೀಟ್ ಮಾಡಿರ್ತೀವಿ ರೀ, ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಟೈಮ್ ಆರ್ ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್. ಫಾರ್ ಎಕ್ಸಾಂಪಲ್ ಅದೇ ರೀತಿ ಇಯರ್ ಮತ್ತು ಸೇಲ್ಸ್ನಲ್ಲೂ ಸಹಿತ ನಾವು ತಗೋಬೋದ್ರಿ. ಇಯರ್ ಕಾಲಮ್ ಅಂದರೆ ಯಾವುದೇ ಒಂದು ಡಾಟಾನ ಇಯರ್ ಬೇಸಿಸ್ನ ಮೇಲೆ ಆನ್ ದಿ ಬೇಸಿಸ್ ಆಫ್ ಟೈಮ್, ಅಂದರೆ ಇಯರ್ ಅಂದರೆ ಇಯರ್ ಆಗಿರೋಂಗಿಲ್ಲ, ಮಂತ್ಲಿನೂ ನಾವೇನು ಮಾಡ್ಬೋದು, ಆ ಡಾಟಾನ ಕ್ಲಾಸಿಫೈ ಮಾಡ್ಬೋದು. ಅಂದರೆ ಪ್ಯೂರ್ಲಿ ದ ಕ್ಲಾಸಿಫಿಕೇಶನ್ ವಿಚ್ ಈಸ್ ಬೇಸ್ಡ್ ಆನ್ ದಿ ಟೈಮ್ ಈಸ್ ಟ್ರೀಟೆಡ್ ಆಸ್ ದಿ ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್ ಆರ್ ಕ್ಲಾಸಿಫಿಕೇಶನ್ ಬೈ ಟೈಮ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಇದೇ ರೀತಿ ನಾವು ಹಲವಾರು ಎಕ್ಸಾಂಪಲ್ಗಳನ್ನು ನೋಡ್ಬೋದು. ನಾವು ಸೇಲ್ಸ್ ಆ್ಯಂಡ್ ಇಯರ್ ಆ್ಯಂಡ್ ಸೇಲ್ಸ್ ನೋಡ್ಬೋದು, ಇಯರ್ ಆ್ಯಂಡ್ ಪ್ರಾಫಿಟ್ ನೋಡ್ಬೋದು. ಅಂದರೆ ಡಿಫ್ರೆಂಟ್ ಇಯರ್ಸ್ನಲ್ಲಿ ಪ್ರಾಫಿಟ್ ಯಾವ ರೀತಿ ಇದೆ, ಈ ರೀತಿ ನಾವು ಕ್ಲಾಸಿಫೈ ಮಾಡಿದರೆ ಅಂಥ ಒಂದು ಕ್ಲಾಸಿಫಿಕೇಷನ್ಗೆ ನಾವು
ಕ್ರಾನಾಲಾಜಿಕಲ್ ಆರ್ ಕ್ಲಾಸಿಫಿಕೇಶನ್ ಬೈ ಟೈಮ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂದ್ರೆ ಎರಡನೇದು ಏನಂತ ಟ್ರೀಟ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಬೈ ಸ್ಪೇಸ್ ಆರ್ ಜಿಯೋಗ್ರಾಫಿಕಲ್ classification. This is the second type of classification. The method of classifying data with reference to geographical locations such as countries, states, cities, districts, etc. is called classification by space or geographical classification. Here the classification which is done on the basis of geographical ಏರಿಯಾ. ಇಲ್ಲೇನ್ರಿ ಜಿಯೋಗ್ರಾಫಿಕಲ್ ಏರಿಯಾ ವೈಸ್ ನಾವೇನಾದರೂ ಕ್ಲಾಸಿಫೈ ಮಾಡಿದರೆ ಆ ಒಂದು ಡಾಟಾನ ನಾವೇನಂತ ಟ್ರೀಟ್ ಮಾಡಿರ್ತೀವಿ, ಆ ಒಂದು ಕ್ಲಾಸಿಫಿಕೇಶನ್ನ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂತ ಟ್ರೀಟ್ ಮಾಡಿರ್ತೀವಿ. ಇಲ್ಲಿ ಕ್ಲಾಸಿಫಿಕೇಶನ್ ನಾವು ಯಾವ ರೀತಿ ಮಾಡ್ಬೋದು, ಜಿಯೋಗ್ರಾಫಿಕಲ್ ಅಂದರೆ ಕ್ಲಾಸಿಫಿಕೇಶನ್ ಬೈ ಲೊಕೇಶನ್ ಲೈಕ್ ಕಂಟ್ರೀಸ್ನ ಮುಖಾಂತರ ನಾವೇನ್ರಿ ಒಂದು ಕ್ಲಾಸಿಫಿಕೇಶನ್ ಮಾಡ್ಬೋದು. ಆ್ಯಂಡ್ ಸ್ಟೇಟ್ಸ್, ಸಿಟೀಸ್, ಡಿಸ್ಟ್ರಿಕ್ಟ್ಸ್ ಈ ರೀತಿ, ಆ್ಯಂಡ್ ತಾಲೂಕಾಸ್, ವಿಲೇಜಸ್, ಈ ರೀತಿ ಒಂದು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್, ಜಿಯೋಗ್ರಾಫಿಕಲ್ ಬೌಂಡ್ರೀಸ್ನ ಬೇಸಿಸ್ನ ಮೇಲೆ ನಾವೇನು ಮಾಡಿರ್ತೀವಿ ಆ ಡಾಟಾನ ಕ್ಲಾಸಿಫೈ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಡೀಟೇಲ್ಸ್ ಆಫ್ ಆಕ್ಟಿವ್ ಕೋವಿಡ್-19 ಕೇಸಸ್ ಇನ್ ಇಂಡಿಯಾನಲ್ಲಿ ಒಂದು ಕೋವಿಡ್-19 ಕೇಸಸ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಯಾವ ಪ್ಲೇಸ್ನಲ್ಲಿ ಎಷ್ಟಿದ್ದಾವೆ. ಇಲ್ಲಿ ನಾವು ಎರಡು ಕಾಲಮ್ನ ನೋಡ್ತಾ ಇದ್ದೀವಿ, ಒಂದನ್ನು ನೇಮ್ ಆಫ್ ದಿ ಸ್ಟೇಟ್ ಇದೆ, ಇನ್ನೊಂದು ಕಡೆ ಆಕ್ಟಿವ್ ಕೇಸಸ್ ಇದ್ದಾವೆ, ನಂಬರ್ ಆಫ್ ಆಕ್ಟಿವ್ ಕೇಸಸ್. ಇಲ್ಲಿ ಆಂಧ್ರ ಪ್ರದೇಶ್ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಆಂಧ್ರ ಪ್ರದೇಶನಲ್ಲಿ 1,50,000 ಕೇಸಸ್ ಇದ್ದಾವೆ, ಬಿಹಾರ್ 2 lakhs ಇದೆ, ಛತ್ತೀಸ್ಗಢ 1 lakh ಇದೆ, ಡೆಲ್ಲಿ 5 lakhs ಇದೆ, ಅಗೇನ್ ಅದರ್ ಸ್ಟೇಟ್ಸ್ನಲ್ಲಿ 12 lakhs ಇದ್ದಾವೆ. ಅಂದರೆ ಇಲ್ಲಿ ನಂಬರ್ ಆಫ್ ಕೋವಿಡ್ ಕೇಸಸ್ನ ಒಂದು ಜಿಯೋಗ್ರಫಿಕಲ್ ಏರಿಯಾ ಬೇಸಿಸ್ನ ಮೇಲೆ ನಾವು ಅಲೋಕೇಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಲಾಸಿಫಿಕೇಶನ್ಗೆ ನಾವು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಕರ್ನಾಟಕದಲ್ಲೂ ಕೋವಿಡ್ ಕೇಸಸ್ ಇದ್ದಾವೆ, ಆ ಒಂದು ಕೋವಿಡ್ ಕೇಸಸ್ನಲ್ಲಿ ನಾವು ಡಿಸ್ಟಿಕ್ ವೈಸ್ನೂ ಸಹಿತ ನಾವೇನು ಮಾಡ್ತೀವಿ ಕ್ಲಾಸಿಫೈ ಮಾಡ್ಬೋದು, ಯಾವ ಡಿಸ್ಟಿಕ್ನಲ್ಲಿ ಎಷ್ಟು ಕೇಸಸ್ ಇದ್ದಾವೆ. ಅದೇ ರೀತಿ ತಾಲೂಕಾ ವೈಸ್ನೂ ಸಹಿತ ನಾವೇನು ಮಾಡ್ಬೋದು ಕ್ಲಾಸಿಫೈ ಮಾಡ್ಬೋದು, ಯಾವ ತಾಲೂಕಿನಲ್ಲಿ ಎಷ್ಟು ಕೋವಿಡ್ ಕೇಸಸ್ ಇದ್ದಾವೆ. ಅದೇ ರೀತಿ ಒಂದು ವಿಲೇಜಸ್ ವೈಸ್, ಗ್ರಾಮ ಪಂಚಾಯತ್ ವೈಸ್ನೂ ಸಹಿತ ನಾವೇನು ಮಾಡ್ಬೋದು ಆ ಕೋವಿಡ್ ಕೇಸಸ್ನ ಕ್ಲಾಸಿಫೈ ಮಾಡ್ಬೋದು. ಅದರ ಜೊತೆಯಲ್ಲಿ ವಿಲೇಜಸ್ನಲ್ಲೂ ಸಹಿತ ಎಷ್ಟು ಯಾವ ರೀತಿ ಒಂದು ಕೋವಿಡ್-19 ಕೇಸಸ್ ಇದಾವೆ ಅಂತೇಳಿ ಆ ಏರಿಯಾ ಬೇಸಿಸ್ನ ಮೇಲೆ ನಾವು ಕ್ಲಾಸಿಫೈ ಮಾಡುವಂಥ ಒಂದು ಪ್ರೊಸೀಜರ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ ರೀ, ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಆರ್ ಕ್ಲಾಸಿಫಿಕೇಶನ್ ಬೈ ಸ್ಪೇಸ್. ಹಿಯರ್ ದ ಕ್ಲಾಸಿಫಿಕೇಶನ್ ವಿಚ್ ಈಸ್ ಡನ್ ಆನ್ ದಿ ಜಿಯೋಗ್ರಾಫಿಕಲ್ ಏರಿಯಾ, ಒಂದು ಜಿಯೋಗ್ರಾಫಿಕಲ್ ಲಿಮಿಟ್ಸ್ನ ಬೇಸಿಸ್ನ ಮೇಲೆ ನಾವು ಏನಾದರೂ ಒಂದು ಕ್ಲಾಸಿಫಿಕೇಶನ್ನ ಮಾಡಿದರೆ ಅಂಥ ಒಂದು ಕ್ಲಾಸಿಫಿಕೇಶನ್ಗೆ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂತ ಟ್ರೀಟ್ ಮಾಡಿರ್ತೀವಿ. ಆ್ಯಂಡ್ next one is classification by attributes or qualitative classification. The method of classifying statistical data on the basis of attribute is said to be classification by attribute or qualitative classification. If the classification is done on the basis of qualitative aspects, that classification is considered as the qualitative classification or classification by attributes. For example, examples of attributes include nationality, Indian, American, like this, religion, Hindu, Muslim, and gender, male and female, marital status, married, unmarried, literacy, literate, illiterate, and so on. Okay, these are the some of the examples for qualitative classification, okay, which cannot be measured in terms of number, which is purely based on the attributes or which is based on the qualitative aspects of a person is treated as the qualitative classification. ಇಲ್ಲಿ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂದಾಗ ವಿಚ್ ಕ್ಯಾನಾಟ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್, ಯಾವುದೇ ಒಂದು ನಂಬರ್ನಿಂದ ನಾವು ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನ್ಯಾಷನಾಲಿಟಿ, ಯಾವ ನ್ಯಾಷನಾಲಿಟಿ ಅಂದರೆ ಯಾವ ದೇಶಕ್ಕೆ ನೀವು, ಯಾವ ರಾಷ್ಟ್ರಕ್ಕೆ ನೀವು ಸೇರಿದವರು ಅಂದಾಗ ಒಂದು ಇಂಡಿಯನ್ ಅಂತ ಟ್ರೀಟ್ ಮಾಡ್ಬೋದು, ಅಥವಾ ಅಮೇರಿಕನ್ ಅಂತ ಹೇಳ್ಬೋದು, ಅಥವಾ ಇಟಾಲಿಯನ್ ಅಂತ ಹೇಳ್ಬೋದು. ಈ ರೀತಿ ನಾವೇನು ಮಾಡಿರ್ತೀವಿ ಒಂದು ನ್ಯಾಷನಾಲಿಟಿನ ನಾವು ಕ್ಲಾಸಿಫೈ ಮಾಡ್ತೀವಿ. ಅಗೇನ್ ರಿಲಿಜಿಯನ್ ವೈಸ್ ನಾವನ್ನ ರಿಲಿಜಿಯನ್ನು ಸಹಿತ ನಾವು ಕ್ಲಾಸಿಫೈ ಮಾಡ್ಬೋದು. ಹಿಂದೂ ಇದೆ, ನಮ್ಮಲ್ಲಿ ಹಿಂದೂ ಇದೆ, ಮುಸ್ಲಿಂ ಇದೆ, ಅದರ್ ರಿಲಿಜಿಯನ್ಸ್ ಇದ್ದಿರ್ತಾರೆ. ಈ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ಅಗೇನ್ ಜೆಂಡರ್ ವೈಸ್
ಕ್ಲಾಸಿಫಿಕೇಶನ್ ಮಾಡ್ತೀವಿ, ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಈ ರೀತಿ ನಾವು ಜೆಂಡರ್ ವೈಸ್ ಕ್ಲಾಸಿಫೈ ಮಾಡ್ತೀವಿ. ಅಗೇನ್ ಮ್ಯಾರಿಟಲ್ ಸ್ಟೇಟಸ್ ಅಂದಾಗ ಒಂದು ಮ್ಯಾರಿಡ್ ಅಂತ ಹೇಳ್ತೀವಿ, ಇನ್ನೊಂದು ಅನ್ಮ್ಯಾರಿಡ್ ಅಂತ ಹೇಳ್ತೀವಿ. ಲಿಟ್ರಸಿ ಅಂದಾಗ ಒಂದು ಲಿಟ್ರೇಟ್ ಅಂತ ಹೇಳ್ತೀವಿ, ಇಲ್ಲಿಟ್ರೇಟ್ ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಎಕ್ಸಾಂಪಲ್ಸ್ನ ನಾವು ನೋಡ್ತೀವಿ. ಇಲ್ಲಿ ಎಕ್ಸಾಂಪಲ್ 3 ನಲ್ಲಿ ಪಾಪ್ಯುಲೇಷನ್ ಇದೆ, ಅದರಲ್ಲಿ ಮೇಲ್ನಲ್ಲಿ ಲಿಟ್ರೇಟ್ ಇದೆ, ಇಲ್ಲಿಟ್ರೇಟ್ ಇದೆ. ಅಗೇನ್ ಫಿಮೇಲ್ ಇದೆ, ಫಿಮೇಲ್ನಲ್ಲಿ ಲಿಟ್ರೇಟ್ ಇದೆ, illiterate ಇದೆ. Okay, which is a purely based on attributes or a qualitative aspects is considered as the qualitative classification. ಇಲ್ಲಿ ನಾವೇನ್ರಿ ಯಾವುದೇ ಒಂದು ಕ್ವಾಂಟಿಟಿನ ಮುಖಾಂತರ ನಾವು ಐಡೆಂಟಿಫೈ ಕ್ಲಾಸಿಫೈ ಮಾಡೋದಕ್ಕಾಗೋದಿಲ್ಲ, ಅದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಟ್ರೀಟ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ಲಾಸಿಫಿಕೇಶನ್ ಬೈ size or quantitative classification. When the characteristics are measured on numerical scale, they may be classified on the basis of their magnitude. Such a classification is known as classification by size or quantitative classification. For example, data relating to the characteristics such as height, weight, age, income, marks of students, production and consumption, etc. Okay, these are the element which can be measured in terms of number. ಅಂದ್ರೆ ಒಂದು ನ್ಯೂಮರಿಕಲ್ ಸ್ಕೇಲ್ ನಲ್ಲಿ ನಾವೇನಾದ್ರೂ ಮೆಷರ್ ಮಾಡಿದ್ರೆ ಅಂತ ಒಂದು ಕ್ಲಾಸಿಫಿಕೇಶನ್ ಬೈ ಸೈಜ್ ಆರ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಆ ಒಂದನ್ನ ನಾವೇನಂತ ಟ್ರೀಟ್ ಮಾಡ್ತೀವ್ರಿ, ಕ್ಲಾಸಿಫಿಕೇಶನ್ ಬೈ ಸೈಜ್ ಅಂತಾನು ಟ್ರೀಟ್ ಮಾಡ್ತೀವಿ ಅಥವಾ quantitative classification. Okay, here the classification which is done on the basis of quantitative attributes or quantitative elements is treated as the quantitative classification. ಇಲ್ಲಿ ನಾವು ನಂಬರ್ ನಿಂದ ನಾವು ಏನು ಮೆಷರ್ ಮಾಡಿರ್ತೀವೋ ಅಂತ ಒಂದು ಕ್ಲಾಸಿಫಿಕೇಶನ್ಗೆ ನಾವು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಟ್ರೀಟ್ ಮಾಡ್ತೀವಿ. ಅದರಲ್ಲಿ ಹೈಟ್ ಅಂತ ಹೇಳಿರ್ತೀವಿ, ಹೈಟ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಸೆಂಟಿಮೀಟರ್ಸ್ನಲ್ಲೂ ನಾವು ಹೇಳ್ತೀವಿ. ಅದೇ ರೀತಿ ವೆಯ್ಟ್ ಇರುತ್ತೆ, ಕೇಜಸ್ನಲ್ಲಿ, ಏಜ್ ಇರುತ್ತೆ, ಇಯರ್ಸ್ನಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ಅದೇ ರೀತಿ ಇನ್ಕಮ್ ಇರುತ್ತೆ ರುಪೀಸ್ನಲ್ಲಿ, ಮಾರ್ಕ್ಸ್ ಇರುತ್ತೆ, ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ ಇರುತ್ತೆ ನಂಬರ್ನಲ್ಲಿ, ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಇದ್ದಿರುತ್ತೆ. ಅದನ್ನು ನಾವು ಕ್ವಾಂಟಿಟಿನಲ್ಲಿ ನಾವು ಮೆಷರ್ ಮಾಡಿರ್ತೀವಿ. ಇಂಥ ಒಂದು ಕ್ಲಾಸಿಫಿಕೇಷನ್ಗೆ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಇದೆ, ಕ್ಲಾಸಿಫಿಕೇಷನ್ ಬೈ ಸೈಜ್ ಆರ್ quantitative classification. Table showing marks obtained by 7 students in statistics and ಕಾರ್ಪೊರೇಟ್ ಅಕೌಂಟಿಂಗ್. ಇಲ್ಲಿ ಈ ಟೇಬಲ್ನಲ್ಲಿ 7 ಜನ ವಿದ್ಯಾರ್ಥಿಗಳ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಾರ್ಪೊರೇಟ್ ಅಕೌಂಟಿಂಗ್ ನಮ್ಮ ಮಾರ್ಕ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ 3 ಕಾಲಮ್ನಲ್ಲಿ ಒಂದು ಸೀರಿಯಲ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಕ್ಸಿಮಮ್ 25, ಅದೇ ರೀತಿ ಮಾರ್ಕ್ಸ್ ಇನ್ ಕಾರ್ಪೊರೇಟ್ ಅಕೌಂಟಿಂಗ್ ಮ್ಯಾಕ್ಸಿಮಮ್ 25 ಮಾರ್ಕ್ಸ್. ಇದೇ ರೀತಿ ನಂಬರ್ ಸ್ಟೂಡೆಂಟ್ 1 20 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಸ್ಕೋರ್ ಮಾಡಿದ್ದಾರೆ. ಅಗೇನ್ 22 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ. ಅದೇ ರೀತಿ ಸ್ಟೂಡೆಂಟ್ 2 18 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, 20 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ. ಅದೇ ರೀತಿ ಸ್ಟೂಡೆಂಟ್ 3 15 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, 24 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ. 4th ಸ್ಟೂಡೆಂಟ್ 14 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, 23 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಸ್ಕೋರ್ ಮಾಡಿದ್ದಾರೆ. 5th ಸ್ಟೂಡೆಂಟ್ 23 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, ಅಗೇನ್ 20 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ. 6th ಸ್ಟೂಡೆಂಟ್ 22 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, 21 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ. 7th ಸ್ಟೂಡೆಂಟ್ ಬಂದುಬಿಟ್ಟು 24 ಮಾರ್ಕ್ಸ್ನ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ, 8 ಮಾರ್ಕ್ಸ್ನ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಸ್ಕೋರ್ ಮಾಡಿದ್ದಾರೆ. ಈ ರೀತಿ ನಾವು ನಂಬರ್ ವೈಸ್, ಕ್ವಾಂಟಿಟಿ ವೈಸ್ ನಾವು ಅದನ್ನು ಕ್ಲಾಸಿಫೈ ಮಾಡಿದರೆ, ಅಂದರೆ ವಿಚ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್, ದಟ್ ಕ್ಲಾಸಿಫಿಕೇಶನ್ ಈಸ್ ಟ್ರೀಟೆಡ್ ಆಸ್ ದಿ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಆರ್ ಕ್ಲಾಸಿಫಿಕೇಶನ್ ಬೈ ಸೈಜ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ types of series. According to Erikar, frequency distribution is a classification according to the number processing the same value of variables. Here as per the words of Erikar, frequency distribution is a classification according to the number processing
ದಿ ಸೇಮ್ ವ್ಯಾಲ್ಯೂ ಆಫ್ ವೇರಿಯೇಬಲ್ಸ್ನ ಪ್ರೊಸೆಸ್ ಮಾಡೋದಕ್ಕೆ ನಾವು ಏನಂತ ಟ್ರೀಟ್ ಮಾಡ್ತಾ ಇದ್ದೀವಿ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಟ್ರೀಟ್ ಮಾಡ್ತೀವಿ. ಹಿಯರ್ ಬೇಸಿಕಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. 2 ರೀತಿ ನಾವು ಕ್ಲಾಸಿಫೈ ಮಾಡಿರ್ತೀವಿ. ಅದರಲ್ಲಿ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಂದು, ಎರಡನೇದು ಬಂದ್ಬಿಟ್ಟು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನು ನಾವು 2 ರೀತಿ ಕ್ಲಾಸಿಫೈ ಮಾಡ್ತೀವಿ. ಒಂದನ್ನು ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಟ್ರೀಟ್ ಮಾಡಿರ್ತೀವಿ, ಎರಡನೇದನ್ನು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿಚ್ ಇಸ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಎಷ್ಟು ಕ್ಯಾಟಗರೀಸ್? 3 ಕ್ಯಾಟಗರೀಸ್ನಲ್ಲಿ ನಾವು ಅದನ್ನು ಡಿವೈಡ್ ಮಾಡಿರ್ತೀವಿ. ಆ್ಯಂಡ್ ದಟ್ ಫಸ್ಟ್ ಒನ್ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸೀರೀಸ್, ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ discrete or ungrouped frequency distribution, and the third one is continuous or grouped frequency distribution. ಈ ರೀತಿ ನಾವು 3 ಕ್ಲಾಸಿಫಿಕೇಶನ್ ನೋಡಿರ್ತೀವಿ ಅಂಡರ್ ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಒಂದು ಇಂಡಿವಿಜುವಲ್ ಅಂತ ಹೇಳ್ತೀವಿ, ಎರಡನೇದನ್ನ ಡಿಸ್ಕ್ರೀಟ್ ಅಂತ ಹೇಳಿರ್ತೀವಿ, ಮೂರನೇದನ್ನ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ನೋಡಿರ್ತೀವಿ. ಈ ರೀತಿ ಅಂಡ್ ದಟ್ ಫಸ್ಟ್ ಒನ್ ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸೀರೀಸ್. These are those series where items are listed singly after observation as distinguished from listing them in groups. ಇಲ್ಲಿ individual frequency distribution series, the term itself indicate individual ಅಂದಾಗ ಏನಿರುತ್ತೆ, ಓನ್ಲಿ ಒಂದು ನಂಬರ್ನ ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡಿರ್ತೀವಿ. ಬಿಕಾಸ್ ದ ವಿಚ್ ಆರ್ ಲಿಸ್ಟೆಡ್ ಸಿಂಗಲಿ ಆಫ್ಟರ್ ಅಬ್ಸರ್ವೇಷನ್ ಆದ ತಕ್ಷಣ ಏನು ಮಾಡಿರ್ತೀವಿ, ಸಿಂಗಲ್ ಆಗಿ ಅದನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ 48, 65, 72, 68, 76. ಇಲ್ಲಿ ಏನಿದೆ ರೀ 5 ಸ್ಟೂಡೆಂಟ್ಸ್ ಇದ್ದಾರೆ. 5 ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ, ಫಸ್ಟ್ ಸ್ಟೂಡೆಂಟ್ ಬಂದುಬಿಟ್ಟು 48 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ, ಸೆಕೆಂಡ್ ಸ್ಟೂಡೆಂಟ್ ಬಂದುಬಿಟ್ಟು 65 ಮಾರ್ಕ್ಸ್ನ, ಥರ್ಡ್ ಸ್ಟೂಡೆಂಟ್ ಬಂದುಬಿಟ್ಟು 72 ಮಾರ್ಕ್ಸ್ನ, ಫೋರ್ತ್ ಸ್ಟೂಡೆಂಟ್ ಬಂದುಬಿಟ್ಟು 68 ಮಾರ್ಕ್ಸ್ನ, ಅಗೈನ್ ಫಿಫ್ತ್ ಸ್ಟೂಡೆಂಟ್ ಬಂದುಬಿಟ್ಟು 76 ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತಾರೆ. ಈ ರೀತಿ ಒಂದು ಸೀರೀಸ್ನ ನಾವು ಇಂಡಿವಿಜುವಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಟ್ರೀಟ್ ಮಾಡಿರ್ತೀವಿ. ಅದೇ ರೀತಿ ಸೆಕೆಂಡ್ ಒನ್ ಈಸ್ ಡಿಸ್ಕ್ರೀಟ್ ಆರ್ ungrouped frequency distribution series. In this case, the observations are variables are counted, that how many times is repeated is called the frequency of that class. ಇಲ್ಲಿ ನಾವು ಏನು ಮಾಡಿರ್ತೀವಿ, in this class the observations are variables are counted, that how many times repeated is called the frequency of that ಕ್ಲಾಸ್ ಅಂತ ಟ್ರೀಟ್ ಮಾಡಿರ್ತೀವಿ. ಇಲ್ಲಿ ನಮಗೆ ಎಷ್ಟು ಬಾರಿ ಆ ಸಂಖ್ಯೆ ರಿಪೀಟ್ ಆಗಿರುತ್ತೋ ಆ ಒಂದು ಅಷ್ಟು ಸಂಖ್ಯೆನ ನಾವು ಏನಂತ ಟ್ರೀಟ್ ಮಾಡಿರ್ತೀವಿ, ಇಲ್ಲಿ ಆ ಒಂದು ಕ್ಲಾಸ್ನ ಆ ಒಂದು ಎಲಿಮೆಂಟ್ನ ಫ್ರೀಕ್ವೆನ್ಸಿ ಅಂತ ಹೇಳಿರ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ವೇಜಸ್ ಕೊಟ್ಟಿದ್ದಾನೆ, ಅಗೇನ್ ನಂಬರ್ ಆಫ್ ವರ್ಕರ್ಸ್ ಇದೆ. ವೇಜಸ್ ಇನ್ ರುಪೀಸ್ 100, 200, 300, 400, 500 ರುಪೀಸ್. ಅಲ್ಲಿ ನಂಬರ್ ಆಫ್ ವರ್ಕರ್ಸ್ನಲ್ಲಿ 14, 18, 25, 23, 10 ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇದರ ಅರ್ಥ 100 ರುಪೀಸ್ ವೇಜಸ್ನ ಪಡೆಯುವಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಇಲ್ಲಿ 14 ಜನ ಇದ್ದಾರೆ. ಅದೇ ರೀತಿ 200 ಅಮೌಂಟ್ನ ಪಡೆಯುವಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 18 ಮೆಂಬರ್ಸ್ ಇದ್ದಾರೆ. 300 ಪಡೆಯುವಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 25 ಮೆಂಬರ್ಸ್ ಇದ್ದಾರೆ. 400 ವೇಜಸ್ನ ಪಡೆಯುವಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 23 ಮೆಂಬರ್ಸ್ ಇದ್ದಾರೆ. ಅಗೇನ್ 500 ಪಡೆಯುವಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, 10 ಜನ ಇದ್ದಾರೆ. And last one is continuous or grouped frequency distribution series. The variables which can take any intermediate value between the smallest and longest value in the distribution. The continuous, the term itself indicate the continuous 0 to, for example, 0 to 10, 10 to 20, 20 to 30, 30 to 40. Okay, this is considered as continuous series or grouped frequency distribution. ಇಲ್ಲಿ ಏನಿರುತ್ತೆ, ಸ್ಮಾಲೆಸ್ಟ್ ಮತ್ತು ಲಾಂಗೆಸ್ಟ್ ವ್ಯಾಲ್ಯೂನ ನಡುವೆ ನಾವು ಫ್ರೀಕ್ವೆನ್ಸಿನ ಐಡೆಂಟಿಫೈ ಮಾಡಿರ್ತೀವಿ. ಅಂತ ಒಂದು ಸಿರೀಸ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಇಲ್ಲಿ ಕಂಟಿನ್ಯೂಯಸ್ ಸಿರೀಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ
ನಮ್ಮಲ್ಲಿ 45 ಸ್ಟೂಡೆಂಟ್ಸ್ ಇದ್ದಾರೆ. 45 ಸ್ಟೂಡೆಂಟ್ಸ್ಗೆ ನಾವು ಇಂಟರ್ನಲ್ನ ಕಂಡಕ್ಟ್ ಮಾಡಿರ್ತೀವಿ. ಆ ಇಂಟರ್ನಲ್ನ ನಾವು ಕಂಡಕ್ಟ್ ಮಾಡಿದಾಗ ನಾವು ಇಂಡಿವಿಜುವಲ್ ಆಗಿ ನಾವು ನೋಡ್ತೀವಿ. ಅದರಲ್ಲಿ ಈಗ ಮಾರ್ಕ್ಸ್ನಲ್ಲಿ 0 to 10 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ. 5 ಮೆಂಬರ್ಸ್ 0 to 10 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಅಗೇನ್ 10 to 20 ಮಾರ್ಕ್ಸ್ನ 15 ಮೆಂಬರ್ಸ್ ಸ್ಕೋರ್ ಮಾಡಿದ್ದಾರೆ. 20 to 30ನ 25 ಮೆಂಬರ್ಸ್ನ ಸ್ಕೋರ್ ಮಾಡಿದ್ದಾರೆ. ಈ ರೀತಿ ಒಂದು ಕ್ಲಾಸಿಫಿಕೇಶನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಕಂಟಿನ್ಯೂಯಸ್ ಅಂತ ಹೇಳಿರ್ತೀವಿ. ಕಂಟಿನ್ಯೂಯಸ್ ಆರ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ದ ಕಂಟಿನ್ಯೂಯಸ್ distribution is nothing but it which can take any intermediate value between the smallest and longest value in the distribution. ಆ ಡಿಸ್ಟ್ರಿಬ್ಯೂಷನ್ ನಡುವೆ ನಾವು ಸ್ಮಾಲೆಸ್ಟ್ ಮತ್ತು ಲಾಂಗೆಸ್ಟ್ ವ್ಯಾಲ್ಯೂನ ನಡುವೆ ನಾವು ಎಷ್ಟು ಜನ ಅದನ್ನು ಸ್ಕೋರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ತೊಗೊಂಡಾಗ 0 to 10 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ, ಅದೇನು 10 to 20, 20 to 30, ಈ ರೀತಿ 30 to 40 ಈ ರೀತಿ ಸ್ಕೋರ್ಸ್ನ ಎಷ್ಟು ಜನ ಸ್ಕೋರ್ ಮಾಡಿರ್ತಾರೆ. ಅಂದರೆ ಇದರಲ್ಲಿ ಒಂದು ಲೋವರ್ ಲಿಮಿಟ್ ಮತ್ತು ಒಂದು ಅಪ್ಪರ್ ಲಿಮಿಟ್ನ ಕನ್ಸಿಡರ್ಡ್ ಆಗಿರುತ್ತೆ. ಅದನ್ನು ಒಂದು ಲೋವರ್ ಲಿಮಿಟ್ನ ಸ್ಮಾಲೆಸ್ಟ್ ವ್ಯಾಲ್ಯೂ ಇರುತ್ತೆ, ಅಪ್ಪರ್ ಲಿಮಿಟ್ ಬಂದುಬಿಟ್ಟು ಲಾಂಗೆಸ್ಟ್ ವ್ಯಾಲ್ಯೂ ಆರ್ ಲಾರ್ಜೆಸ್ಟ್ ವ್ಯಾಲ್ಯೂ ಇದ್ದಿರುತ್ತೆ. ಇಂಥ ಒಂದು ಸಿರೀಸ್ನ ನಾವೇನಂತ ಟ್ರೀಟ್ ಮಾಡಿರ್ತೀವಿ ಇಲ್ಲಿ, ಕಂಟಿನ್ಯೂಯಸ್ ಆರ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಆ್ಯಂಡ್ the continuous or grouped frequency distribution series contains certain technical terms. ಇಲ್ಲಿ continuous or grouped frequency distribution series which contains some technical terms. ಕೆಲವೊಂದು technical terms ನ ಒಳಗೊಂಡಿರುತ್ತೆ. and that first one, class limit. for example 10 to 20 class limit. for example 10 to 20. here the lower limit is 10 and the upper limit is 20. ಇದರಲ್ಲಿ ಲೋವರ್ ಲಿಮಿಟ್ನ 10 ಅಂತ ಹೇಳಿರ್ತೀವಿ, ಅಪ್ಪರ್ ಲಿಮಿಟ್ನ 20 ಅಂತ ಹೇಳಿರ್ತೀವಿ. ಅಗೇನ್ ಅದೇ ರೀತಿ ಅದರ ಸಿರೀಸ್ನಲ್ಲಿ 20 to 30 ಇದ್ದರೆ ಲೋವರ್ ಲಿಮಿಟ್ನ 20 ಅಂತ ಟ್ರೀಟ್ ಮಾಡ್ತೀವಿ, ಅಪ್ಪರ್ ಲಿಮಿಟ್ನ 30 ಅಂತ ಹೇಳ್ತೀವಿ. ಅಗೇನ್ 30 to 40 ಇದ್ದರೆ 30ನ ಲೋವರ್ ಲಿಮಿಟ್ ಅಂತ ಹೇಳಿರ್ತೀವಿ, ಅಗೇನ್ 40ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಅಂದರೆ ಆ ಕ್ಲಾಸ್ ಲಿಮಿಟ್ನಲ್ಲಿ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ಒಂದನ್ನು ಲೋವರ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದನ್ನು ಅಪ್ಪರ್ ಲಿಮಿಟ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 10 to 20 ಇದ್ದರೆ 10 ಲೋವರ್ ಲಿಮಿಟ್, ಅಗೇನ್ 20 ಇಸ್ ದಿ ಅಪ್ಪರ್ ಲಿಮಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಆ ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತೆ ಒಂದು ಲೋವರ್ ಲಿಮಿಟ್, ಇನ್ನೊಂದು ಅಪ್ಪರ್ ಲಿಮಿಟ್. 20 to 30 ಇದ್ದರೆ ಆ ನೆಕ್ಸ್ಟ್ ಕ್ಲಾಸ್ನಲ್ಲಿ 20 is the lower limit, again 30 is the upper limit. ಈ ರೀತಿ ಒಂದು ಲಿಮಿಟ್ಸ್ನ ನಾವೇನಂತ ಟ್ರೀಟ್ ಮಾಡಿರ್ತೀವಿ ಅಂದರೆ ಕ್ಲಾಸ್ ಲಿಮಿಟ್ಸ್ ಅಂತ ನಾವು ಕರೆದಿರ್ತೀವಿ. ಅಗೇನ್ ದ ಸೆಕೆಂಡ್ ಒನ್ ಈಸ್ ಕ್ಲಾಸ್ ಇಂಟರ್ವೆಲ್. that is upper limit. The formula for computing class interval is upper limit minus lower limit, which is nothing but this is the difference between the upper limit and lower limit of the class is treated as the class interval. Here there are two methods for class interval. One is exclusive or overlapping method, for example 10 to 20, 20 to 30, and the next method is inclusive or non-overlapping method, example 10 to 19, 20 to 29. Okay, these are the two methods for class interval. And that first one, exclusive class interval, example 10 to 20, 20 to 30. Here we are considering 10 to 19 numbers in the first class, again 20 to 29 in the second class. This class interval is treated as exclusive class interval, which means we are ignoring upper limit of the first class. Again the same upper limit which is included in the successive class interval. successive classes ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ನಾವು 10 to 20 ಅಂದಾಗ 10 ಇಂದ 19 ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ 20 ಅನ್ನೋದೇನಿರುತ್ತೆ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಬಂದಿರುತ್ತೆ. 20 to 30 ನಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ 30 to 40 ಇದ್ದರೆ ಇಲ್ಲಿ 20 to 29 ಮಾತ್ರ ಕನ್ಸಿಡರ್ ಮಾಡ್ತೀವಿ. 30 to 40 ನಲ್ಲಿ 30 to 39 ಕನ್ಸಿಡರ್ ಮಾಡಿರ್ತೀವಿ. ಅಂದರೆ ಅಪ್ಪರ್ ಲಿಮಿಟ್ನ ನಾವು ಇಗ್ನೋರ್ ಮಾಡಿರ್ತೀವಿ. ಆ ಅಪ್ಪರ್ ಲಿಮಿಟ್ ಏನಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂತಹ ಒಂದು ಮೆಥಡ್ಗೆ ಎಕ್ಸ್ಕ್ಲೂಸಿವ್ ಆರ್ ಓವರ್ಲ್ಯಾಪಿಂಗ್ ಮೆಥಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಇನ್ಕ್ಲೂಸಿವ್ ಆರ್ ನಾನ್ ಓವರ್ಲ್ಯಾಪಿಂಗ್ ಮೆಥಡ್, ಎಕ್ಸಾಂಪಲ್ 10 to 19, 20 to 29. Here
ದ ಅಪ್ಪರ್ ಲಿಮಿಟ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಸೇಮ್ ಕ್ಲಾಸ್ ಇಂಟರ್ವೆಲ್. ಇಲ್ಲಿ ಅಪ್ಪರ್ ಲಿಮಿಟ್ ಅನ್ನೋದು ಅದೇ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 10 to 19 ಅಂದರೆ 10 ಅನ್ನೋದು ಲೋವರ್ ಲಿಮಿಟ್, 19 ಅನ್ನೋದು ಅಪ್ಪರ್ ಲಿಮಿಟ್ ಇರುತ್ತೆ. ಆ 19 ಅನ್ನೋದು ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ಮಾತ್ರ ಉಳ್ಕೊಂಡಿರುತ್ತೆ. ಅಗೇನ್ 20 to 29 ಇದೆ, ಇದರಲ್ಲಿ 20 ಇಸ್ ದಿ ಲೋವರ್ ಲಿಮಿಟ್, ಅಗೇನ್ 29 ಇಸ್ ದಿ ಅಪ್ಪರ್ ಲಿಮಿಟ್. ಅದೇ ರೀತಿ ಎಕ್ಸ್ಕ್ಲೂಸಿವ್ ಆರ್ ಓವರ್ಲ್ಯಾಪಿಂಗ್ ಮೆಥಡ್ನಲ್ಲಿ 10 to 20 ಇದೆ. 20 ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ವಿಚ್ ಆರ್ ಆ್ಯಂಡ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಅಲ್ಲಿ ನಾವು ಅದರಲ್ಲಿ 20ನ ಎಕ್ಸ್ಕ್ಲೂಡ್ ಮಾಡಿರ್ತೀವಿ, ಎಕ್ಸ್ಕ್ಲೂಡ್ ಮಾಡಿ ಆ ಒಂದು 20ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಇಲ್ಲಿ ಅಪ್ಪರ್ ಲಿಮಿಟ್ನ ಇಗ್ನೋರ್ ಮಾಡಿರ್ತೀವಿ, ಆ ಇಗ್ನೋರ್ ಮಾಡಿ ಆ ಸೇಮ್ ಅಪ್ಪರ್ ಲಿಮಿಟ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಬಟ್ ಇನ್ಕ್ಲೂಸಿವ್ ಆರ್ ನಾನ್ ಓವರ್ಲ್ಯಾಪಿಂಗ್ ಮೆಥಡ್ನಲ್ಲಿ ಏನು ಮಾಡಿರ್ತೀವಿ ಅಂದರೆ ಅಪ್ಪರ್ ಲಿಮಿಟ್ನ ಸೇಮ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ 10 to 19 ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ ನೋಡ್ರಿ 20 to 29. 19 ಇದ್ದಿದ್ದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ, 20ನಿಂದ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅಲ್ಲಿ 20 ಇದ್ದಿದ್ದು 20ನಿಂದ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅದಕ್ಕೆ ಅಲ್ಲಿ ನಾವು 10 to 19 ಮಾತ್ರ ಕನ್ಸಿಡರ್ ಮಾಡ್ತೀವಿ. 20 ಅನ್ನೋದೇನಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕನ್ಸಿಡರ್ ಮಾಡಿರ್ತೀವಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ class frequency. The number of observations covered within a particular class interval is called class frequency. The number of observations included or covered within a particular class interval is called class frequency. For example 10 to 20 ಮಾರ್ಕ್ಸ್ ಇದೆ, ಅದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿರ್ತಾರೋ ಆ ನಂಬರ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಕ್ಲಾಸ್ ಫ್ರೀಕ್ವೆನ್ಸಿ. 0 to 10 ಎಷ್ಟು ಜನ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾರೆ, 10 to 20 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ, 20 to 30 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ, 30 to 40, 40 to 50. ಈ ರೀತಿ ಒಂದು ಎಷ್ಟು ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ 0 to 10 5 ಮೆಂಬರ್ಸ್ ಸ್ಕೋರ್ ಮಾಡಿದರೆ ಆ 5ನ ಕ್ಲಾಸ್ ಫ್ರೀಕ್ವೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ 10 to 20ನ 8 ಮೆಂಬರ್ಸ್ ಸ್ಕೋರ್ ಮಾಡಿದರೆ 8 ಈಸ್ ದಿ ಕ್ಲಾಸ್ ಫ್ರೀಕ್ವೆನ್ಸಿ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್. ಅದೇ ರೀತಿ 20 to 30 ಇದ್ದರೆ ಅದರಲ್ಲಿ ಒಂದು 15 ಮೆಂಬರ್ಸ್ ಸ್ಕೋರ್ ಮಾಡಿದರೆ ಆ 15ನ ಕ್ಲಾಸ್ ಫ್ರೀಕ್ವೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಈ ರೀತಿ ನಾವು ಕ್ಲಾಸ್ ಫ್ರೀಕ್ವೆನ್ಸಿನ ಐಡೆಂಟಿಫೈ ಮಾಡ್ತೀವಿ. ಆ್ಯಂಡ್ ದಿ ನೆಕ್ಸ್ಟ್ ಒನ್ ಈಸ್ ಕ್ಲಾಸ್ ಬೌಂಡ್ರೀಸ್, ವೇರ್ ದಿ ವೇರಿಯಬಲ್ಸ್ ಕೆನಾಟ್ ಗ್ರೂಪ್ಡ್ ವಿತ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ವಿಚ್ ಟೆಂಡ್ ಓವರ್ಲ್ಯಾಪ್. Class marks are mid-value. Here the value exactly half from two class limits is called a class mark. ಇಲ್ಲಿ the class limit or the value of exactly half from the class is considered as the class marks are mid value, which is calculated with the help of the formula, that is largest value or lower limit plus upper limit divided by 2 is the formula for computing class marks are mid value. For example 10 to 20 is the class interval. Here the lower limit is 10 and the upper limit is 20. 10 plus 20 divided by 2 is the class marks are mid value. 10 plus 20 equal to 30. 30 divided by 2 is equal to 15. 15 is the class marks of that particular class. Similarly 30 to 40. 30 plus 40, 70 divided by 2. 35 is the class marks are mid values of that particular class. And next one is class boundaries are two true class intervals where the variables cannot be grouped within particular class which tend to overlap or over different classes may be grouped within class boundaries. Here the class boundaries is nothing but the variable cannot be grouped within a particular class. ಅಂದರೆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ನಾವು ಗ್ರೂಪ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಡಿಫ್ರೆಂಟ್ ಬೌಂಡ್ರೀಸ್ನ ಫಿಕ್ಸ್ ಮಾಡಿರ್ತೀವಿ. ಅದನ್ನು ಕ್ಲಾಸ್ ಬೌಂಡ್ರೀಸ್ ಆರ್ ಟ್ರೂ ಕ್ಲಾಸ್ ಇಂಟರ್ವಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ದಿ ಲಾಸ್ಟ್ ಒನ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅಡಿಷನ್ ಆಫ್ ಫ್ರೀಕ್ವೆನ್ಸೀಸ್ ಆಫ್ ಈಚ್ ಕ್ಲಾಸ್ ವಿತ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಫಾರ್ಮ್ಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್. ಇಲ್ಲಿ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದಾಗ addition of frequencies of each class with subsequent classes form the cumulative frequencies. ಈಗ ಫಾರ್ ಎಕ್ಸಾಂಪಲ್ ಈ ಕಂಟಿನ್ಯೂಯಸ್ ಡಿಸ್ಟ್ರಿಬ್ಯೂಷನ್ ನಲ್ಲಿ
ನಾವು ಒಂದು ಎಕ್ಸಾಂಪಲ್ ಇದೆ ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ 0 to 10 10 to 20 20 to 30 ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದಾಗ ಇಲ್ಲಿ ಫಸ್ಟ್ ಇಯರ್ 5 ಆಸ್ ಇಟ್ ಈಸ್ ತೊಗೊಂಡಿರ್ತೀವಿ ಅಗೇನ್ ಸೆಕೆಂಡ್ ಇಯರ್ ಸಕ್ಸಸಿವ್ ಇಯರ್ಗೆ ಆ್ಯಡ್ ಮಾಡ್ತೀವಿ 5 + 15 20 is the cumulative frequency and next value 20 + 25 45 is the cumulative frequency. ಈ ರೀತಿ ಒಂದು ಫ್ರೀಕ್ವೆನ್ಸೀಸ್ನ ಅಂದರೆ ಆ್ಯಡ್ ಮಾಡ್ತಾ ಇರುವಂಥ ಒಂದಕ್ಕೆ ನಾವು ಒಂದು ಸಮೇಷನ್ಗೆ ಅಥವಾ ಕ್ಯುಮುಲೇಟಿವ್ ವ್ಯಾಲ್ಯೂಸ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡಿರ್ತೀವಿ. ಆ್ಯಂಡ್ ದಿ ಸಮರಿ ರಿಲೇಟಿಂಗ್ ಟು ಯುವರ್ ದಿಸ್ ಸೆಷನ್ ಆ್ಯಂಡ್ ದಟ್ to now we have discussed about types of classification and types of series, and that individual, discrete and continuous series. Here the types of classification which consist of 4. One is chronological classification, and chronological classification is nothing but classification which is done on the basis of time is considered as the chronological classification. And the next classification is geographical classification. Here the classification which is done on the basis of geographical area ನಲ್ಲಿ ನಾವೇನಾದರೂ ಕ್ಲಾಸಿಫೈ ಮಾಡಿದರೆ ಅದನ್ನು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂತ ಕರೆದಿರ್ತೀವಿ. ಅದೇ ರೀತಿ ಮೂರನೇದಾಗಿ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ which is done on the basis of qualitative attributes. Such classification is treated as the ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್. ಇಲ್ಲಿ ನಾವು ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ನಿಂದ ಏನಾದರೂ ಒಂದು ಕ್ಲಾಸಿಫಿಕೇಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನ್ಯಾಷನಾಲಿಟಿ ಇರ್ಬೋದು, ರಿಲಿಜನ್ ಇರ್ಬೋದು, ಇಂಥ ಒಂದು ಎಲಿಮೆಂಟ್ಸ್ನಿಂದ ನಾವೇನಾದರೂ ಕ್ಲಾಸಿಫೈ ಮಾಡಿದರೆ ಅಂಥ ಒಂದು ಕ್ಲಾಸಿಫಿಕೇಷನ್ಗೆ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಹೇಳಿರ್ತೀವಿ. ಅದೇ ರೀತಿ ಇಂಡಿವಿಜುವಲ್ ಆ್ಯಂಡ್ ಫೈನ್ ಲಾಸ್ಟ್ ಒನ್ ಈಸ್ quantitative classification. The classification which is done on the basis of quantity or which measured in terms of number, that classification is treated as the quantitative classification. ಅಂತ ಒಂದು ಕ್ಲಾಸಿಫಿಕೇಷನ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ ರೀ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ ದ ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ಸೀರೀಸ್. ದೇರ್ ಆರ್ 3 ಟೈಪ್ಸ್ ಆಫ್ ಸೀರೀಸ್, ಅಂಡ್ ದಟ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್. ಇಂಡಿವಿಜುವಲ್ ಸೀರೀಸ್ ಅಂದಾಗ ನಾವು ಓನ್ಲಿ ಒಂದು ಎಲಿಮೆಂಟ್ಸ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ದ ಟರ್ಮ್ ಇಟ್ ಸೆಲ್ಫ್ ಇಂಡಿಕೇಟ್ ಇಂಡಿವಿಜುವಲ್ ಸೀರೀಸ್, ದ ಸೀರೀಸ್ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ element. Again discrete series which consist of repeated values, that is one is for example income and the number of employees, or wages, number of employees. The continuous series is nothing but it consists of values between lower limit and upper limit. Okay, this is the summary relating to the present session, and multiple choice questions relating to the session. Here the first one is the method of classifying data according to time component is known as. First option is chronological classification, second one is geographical classification, and third one is qualitative classification, and fourth one is quantitative classification. Okay, here the next question is types of classification includes, first one chronological classification, second one geographical classification, third one qualitative classification, and fourth one all of the above. And third question is a frequency distribution is a arrange observations in an increasing order, arrange observation in terms of number of groups, relates to a measurable feature, all of the above. And the fourth question is the frequency distribution of a continuous variable is known as group frequency distribution, simple frequency distribution. And next option is A or B, and fourth option is A and B. And last one is the number of observation falling within a class is called, option A density, option B frequency, option C both, D none of the above. These are the answers for multiple choice questions. Thank you.